ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹೇಮಾವತಿ ನದಿ ಇದೆಯಲ್ಲ ತುಂಬಿ ಹರಿತಾ ಇದೆ. ಕೇವಲ ರೈತರಿಗೆ ಮಾತ್ರವಲ್ಲ ಅನೇಕರಿಗೂ ಕೂಡ ಆಂಬ್ಯುಲೆನ್ಸ್ಗಳು ಕೂಡ ಪರದಾಡುವ ಸ್ಥಿತಿಯಲ್ಲಿದ್ದಾವೆ. ತುರ್ತು ಆರೋಗ್ಯ ಪರಿಸ್ಥಿತಿಗೆ ಸಹಾಯ ಮಾಡಲಿಕ್ಕಿರುವಂಥ ಆಂಬ್ಯುಲೆನ್ಸ್ಗಳು ಕೂಡ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಕ್ಕಾಗ್ತಾ ಇಲ್ಲ. ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತಿದ್ದಾವೆ ಆಂಬ್ಯುಲೆನ್ಸ್ಗಳು. ಹೊಳೆನರಸೀಪುರ ರಸ್ತೆಯಲ್ಲಿ ನದಿ ನೀರು ಹೆಚ್ಚಾಗಿರುವ ಹಿನ್ನೆಲೆ ನೀರಿನ ಆಳ ನೋಡದೆ ಆ ರಸ್ತೆಗಿಳಿದು ಬಿಟ್ಟಿದೆ ಆಂಬ್ಯುಲೆನ್ಸ್. ಹೀಗಾಗಿ ಅದು ಕೆಟ್ಟು ನಿಂತಿದೆ. ಹೀಗಾಗಿ ಆಂಬ್ಯುಲೆನ್ಸನ್ನು ತಳ್ಕೊಂಡು ಬಂದು ದಡ ಸೇರಿದೆ. ಸ್ಥಳೀಯರ ಸಹಾಯದೊಂದಿಗೆ ಆಂಬ್ಯುಲೆನ್ಸನ್ನು ದಡ ಸೇರಿಸಿದ್ದಾರೆ. ಇಂಥ ಅವಾಂತರಗಳು ಹಾಸನ ಜಿಲ್ಲೆಯಲ್ಲೂ ಕೂಡ ಕಂಡು ಬರ್ತಾ ಇದ್ದಾವೆ. ಹೊಳೆನರಸೀಪುರದಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನೋ ಹೆಂಗೋ ದಾಟ್ಕೊಂಡ್ಬಿಡ್ಬೋದು, ತುರ್ತು ಎಮರ್ಜೆನ್ಸಿ ಇರುತ್ತೆ, ಆಂಬ್ಯುಲೆನ್ಸ್ಗಳಿರುತ್ತೆ, ಎಮರ್ಜೆನ್ಸಿ ಸರ್ವಿಸ್ ಅದು. ಸೊ ಎಲ್ಲೊಂದು ಕಡೆ ರೋಗಿಗಳನ್ನು ಬಚಾವ್ ಮಾಡಲಿಕ್ಕೆ ಅಂತ ಹೇಳಿ ಹೋಗುವಂಥ 108 ಆಂಬ್ಯುಲೆನ್ಸ್ ಇದು. ಈ ಆಂಬ್ಯುಲೆನ್ಸ್ ಹೋಗುತ್ತೆ ಅಂತ ಹೇಳಿದರೆ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ನಡು ನೀರಿನಲ್ಲಿ ಸಿಗಾಕೊಂಡಿತ್ತು. ಸ್ಥಳೀಯರು ಬಂದು ಅದನ್ನು ತಳ್ಳಿ ಹಾಗೂ ಹೀಗೂ ದಡಕ್ಕೆ ಸೇರಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಿರಂತರ ಮಳೆ ಆಗ್ತದೆ. ಅರ್ಕಲಗೋಡು ಮತ್ತು ಹೊಳೆನರಸೀಪುರ ರಸ್ತೆಯಲ್ಲಿ ಮಧ್ಯದಲ್ಲಿ ಕೆಟ್ಟು ನಿಂತಿದೆ 108 ಆಂಬ್ಯುಲೆನ್ಸ್ ಕೂಡ. ಈಗ ಆಂಬ್ಯುಲೆನ್ಸ್ನನ್ನು ತಳ್ಳಿ ತೆಗೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ರಸ್ತೆಯಲ್ಲಿ 4 ರಿಂದ 5 ಅಡಿ ನೀರು ಈಗಾಗಲೇ ಹೆಚ್ಚಾಗಿದೆ. ಹಾಗಾಗಿ ಆಂಬ್ಯುಲೆನ್ಸ್ ಅರ್ಧದರಲ್ಲಿ ಕೂಡ ಈಗಾಗಲೇ ಕೆಟ್ಟು ನಿಂತಿರುವಂತಹ ಆಂಬ್ಯುಲೆನ್ಸನ್ನು ತಳ್ಳಿಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿತ್ತು. ಈ ಪ್ರದೇಶವನ್ನು ವೀಕ್ಷಣೆ ಮಾಡಲಿಕ್ಕೆ ಸ್ವತಃ MP ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಅಧಿಕಾರಿಗಳ ಜೊತೆ MP ಅವರು ಕೂಡ ಈಗಾಗಲೇ ಬಂದು ಜೊತೆಗೆ ಪೊಲೀಸರಿಗೂ ಕೂಡ ಈಗಾಗಲೇ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ. ಏನಂತಂದರೆ ಈಗಾಗಲೇ ಈ ರಸ್ತೆಯನ್ನು ಏನಾದರೂ ಇನ್ನೊಂದು 1 ಅಡಿ ಅಥವಾ ಇನ್ನೊಂದು 2 ಅಡಿ ಏನಾದರೂ ಹೆಚ್ಚಾದರೆ ಬಂದ್ ಮಾಡುವಂತಹ ಕೆಲಸಕ್ಕೆ ಏನಾದರೂ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಹಾಸನದ ಹೊಳೆನರಸೀಪುರದಲ್ಲಿ ಸಾಕಷ್ಟು ಮಳೆ ಹಾನಿಗೆ ಸಾಕಷ್ಟು ಒಂದು ರೀತಿ ನೋವು ಮತ್ತು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.